ವೆಲ್ಕಮ್ ಟು ಸಿಂಪಲ್ ರೆಸಿಪಿ. ಇವತ್ತು ಮಸಾಲ ಅಕ್ಕಿ ರೊಟ್ಟಿ ಮಾಡೋದನ್ನ ನೋಡ್ಕೊಂಡು ಬರೋಣ. ತುಂಬ ಸಾಫ್ಟಾಗಿರುತ್ತೆ. ನಮಗೆ ತೊಟ್ಟಕ್ಕೆ ಬರಲ್ಲ ಅಥವಾ ಬೆಳೆಯೋಕ್ಕೆ ಬರಲ್ಲ ಅಂದವರು ಕೂಡ ಆರಾಮಾಗಿ ಮಾಡ್ಕೊಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅಕ್ಕಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ತಗೊಂಡು ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಅಕ್ಕಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಇದಕ್ಕೆ ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಆಪ್ಷನಲ್ಲಿ ಬೇಕು ಅಂದರೆ ಹಾಕ್ಕೊಬೋದು. ಎಲ್ಲನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಬೇಕು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಬೇಕು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ತೆಂಗಿನಕಾಯಿ ಮತ್ತು ಸೌತೆಕಾಯಿನ ತುರಿದು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸೌತೆಕಾಯಿ ಸೊಪ್ಪು ಇದೆಲ್ಲ ನೀರು ಬಿಟ್ಕೊಳುತ್ತೆ ಒಂದು 10 ನಿಮಿಷ ಆದಮೇಲೆ. ಹಂಗಾಗಿ ನಾವು ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊಬೇಕು. ಈ ಥರ ಎಲ್ಲ ನೀಟಾಗಿ ಕಲಿಸ್ಕೊಂಡು ಇದೇನು ನೆನೆಸ್ಕೊಳೋದು ಬೇಡ, ಕಲಸಿದ ತಕ್ಷಣ ಮಾಡ್ಕೊಬೋದು. ನಾವಿಷ್ಟು ಗಟ್ಟಿಯಾಗಿ ಕಲಸಿದ್ರು ಕೂಡ ಅದು ನೀರು ಬಿಟ್ಕೊಳುತ್ತೆ ಒಂದು 10 ರಿಂದ 15 ನಿಮಿಷ ಆದಮೇಲೆ. ನಾನಿಲ್ಲಿ ಹೆಂಚನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊತೀನಿ. ನಾನಿಲ್ಲಿ ಎಣ್ಣೆನ ಅಪ್ಲೈ ಮಾಡ್ಕೊಳಕ್ಕೆ ಬಾಳೆ ಎಲೆ ಇರುತ್ತಲ್ಲ ಅದ್ರದ್ದು ದಿಂಡನ್ನ ತಗೊಂಡಿದ್ದೀನಿ. ಇಲ್ಲಿ ರೊಟ್ಟಿ ಶೀಟ್ನ ತಗೊಂಡು ಎಣ್ಣೆನ ಅಪ್ಲೈ ಮಾಡ್ಕೊಬೇಕು ನೀಟಾಗೆ. ಈ ಶೀಟ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ರೊಟ್ಟಿ ಶೀಟ್ ಕೊಡಿ ಅಂದರೆ. ಇಲ್ಲಾಂದರೆ ಬಾಳೆ ಎಲೆ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಇದು ತೊಟ್ಟ ಅವಶ್ಯಕತೆ ಏನಿರಲ್ಲ. ನೀವು ತೊಟ್ಟೋದಕ್ಕಿಂತ ತುಂಬ ತೆಳ್ಳಗೆ ಬರುತ್ತೆ ರೊಟ್ಟಿ. ಈ ಥರ ಮಾಡಿಕೊಂಡ್ರೆ ಒಬ್ಬಟ್ಟು ಮಾಡ್ತೀವಲ್ಲ ಅದೇ ಥರ. ನಾವು ತರಕಾರಿ ಎಲ್ಲ ಹಾಕಿ ಮಾಡ್ತಾ ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ನೋಡೋಕ್ಕೂ ಕೂಡ ಕಲರ್ಫುಲ್ ಆಗಿರುತ್ತೆ. ಈ ಥರ ತೆಳ್ಳಗೆ ತಟ್ಕೊಂಡು ನಾವು ಹೆಂಚು ಬಿಸಿ ಆದಮೇಲೆ ಇದನ್ನು ಹಾಕ್ಕೊಬೇಕು. ರೊಟ್ಟಿ ಸ್ವಲ್ಪ ಹೀಟ್ ಆಗ್ತಿದ್ದಂಗೆ ಈ ಶೀಟು ತಾನಾಗೆ ಸಹ ಬಿಡುತ್ತೆ. ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಂಡು 2 ಕಡೆನೂ ಹದವಾಗಿ ಸುಟ್ಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ. ಮಕ್ಕಳು ಲಂಚ್ ಬಾಕ್ಸ್ಗೆ, ಬೆಳಗಿನ ತಿಂಡಿಗೆಲ್ಲ ಬೇಗನೆ ಮಾಡ್ಕೊಬೋದು. ನಾನಿಲ್ಲಿ 10 ರಿಂದ 15 ನಿಮಿಷ ಆದಮೇಲೆ ಮತ್ತೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟರಲ್ಲಿ ಆಗಲೇ ನೀರು ಬಿಟ್ಕೊಂಡಿದೆ. ಮತ್ತು ಶೀಟ್ಗೆ ಎಣ್ಣೆನ ಹಾಕ್ಕೊಂಡು ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ನಾವು ತಟ್ಟಕ್ಕೆ ಈ ಥರ ಕೈಗೆಲ್ಲ ಇಟ್ಕೊಳ್ಳುತ್ತೆ ಹಿಟ್ಟು, ಅಷ್ಟು ತೆಳುವಾಗಿ ಕೂಡ ಬರೋಲ್ಲ. ಇದ್ರ ಮೇಲೆ ಒಂದು ಕವರ್ ಹಾಕ್ಕೊಂಡು ಈ ತಟ್ಟಿದ್ರೆ ಇಷ್ಟು ದಪ್ಪ ಆಗುತ್ತೆ ಅಷ್ಟೇ. ನಾವು ಅದೇ ಕವರ್ ಹಾಕ್ಕೊಂಡು ಮಾಡೋದ್ರಿಂದ ತುಂಬ ತೆಳ್ಳಗೆ ಬರುತ್ತೆ. ಈ ಮೇಲ್ಗಡೆ ಕವರ್ ಇದೆಯಲ್ಲ ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ರೆ ಹಿಟ್ಟು ಕಚ್ಕೊಳ್ಳಲ್ಲ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಬೋದು. ಈ ಥರ ಕಚ್ಕೊತಾ ಇದೆ ಅಂದರೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಂಡ್ರೆ ಆಗುತ್ತೆ. ಇದನ್ನು ಕೂಡ 2 ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ಇದಕ್ಕೆ ಟೊಮೆಟೊ ಚಟ್ನಿ ಅಥವಾ ಕಾಯಿ ಚಟ್ನಿ ಮಾಡಿಕೊಂಡ್ರೆ ಸೂಟ್ ಆಗುತ್ತೆ. ನಾನಿಲ್ಲಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಚಟ್ನಿಗೋಸ್ಕರ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಒಂದು 3-4 ಬೆಳ್ಳುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಪುದೀನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈ ಥರ ಚಟ್ನಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನು ತೆಂಗಿನಕಾಯಿನ ಸೇರಿಸ್ಕೊಂಡು ಮಿಕ್ಸರ್ ಜಾರಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಕಡಲೆಪಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಮೆಣಸಿನ್ಕಾಯಿ ಎಲ್ಲನೂ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಫಸ್ಟ್ ಇದನ್ನೆಲ್ಲ ರುಬ್ಕೊಂಡು
ಆಮೇಲೆ ನೀರನ್ನ ಸೇರಿಸ್ಕೊಂಡು ಮತ್ತೆ ರುಬ್ಕೊಂಡು ಲಾಸ್ಟಲ್ಲಿ ತೊಳ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ತರತರಿಯಾಗಿ ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ. ಇದಕ್ಕೇನು ಒಗ್ಗರಣೆ ಅವಶ್ಯಕತೆ ಇಲ್ಲ, ರೊಟ್ಟಿ ಕೂಡ ರೆಡಿಯಾಗಿದೆ. ಮೊಸರು ಕೂಡ ಚೆನ್ನಾಗಿರುತ್ತೆ ಈ ರೊಟ್ಟಿಗೆ. ಇದಕ್ಕೆ ಮೊಸರಿಗೆ ಸ್ವಲ್ಪ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ರೆಡಿ ಆಗಿದೆ. ಇವಾಗ ಮನೇಲಿ ಮಾಡ್ಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಥ್ಯಾಂಕ್ ಯು.